ಲೋಕಸಮರ ಗೆಲ್ಲಲು ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ. ಸಚಿವರನ್ನ ಕಣಕ್ಕಿಳಿಸೋಕೆ ಸಜ್ಜಾಯ್ತಾ ಕೈ ಹೈಕಮಾಂಡ್. ಲೋಕಸಮರವನ್ನ ಗೆಲ್ಲಲು ಕಾಂಗ್ರೆಸ್ನ ಭರ್ಜರಿ ತಯಾರಿ ಇದು. ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ಹಿಡಿತಾ ಇದ್ದಾರೆ. ಸಚಿವರನ್ನ ಕಣಕ್ಕಿಳಿಸೋಕೆ ಹೈಕಮಾಂಡ್ ಸಜ್ಜಾಯ್ತಾ ಅನ್ನೋದು. ಯಾಕಂತ ಹೇಳಿದ್ರೆ ಈಗ ಒಂದು 4 ರಿಂದ 5 ಜನ ಸಚಿವರು ಕಣಕ್ಕಿಳಿಬಹುದು. ಅದರಲ್ಲೂ ಕಾಂಗ್ರೆಸ್ ನಾಯಕರು ದೆಹಲಿಯ ಭೇಟಿ ವೇಳೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ಹಲವು ಪ್ರಮುಖ ಸಚಿವರನ್ನೇ ಲೋಕಸಭಾ ಕಣಕ್ಕಿಳಿಸಬೇಕು ಅನ್ನುವಂಥ ಚಿಂತನೆ ಇದೆ. ಹೆಚ್ಚು ಸ್ಥಾನ ಗೆಲ್ಲಲು ಪ್ರಭಾವಿಗಳನ್ನು ಕಣಕ್ಕಿಳಿಸಬಹುದು. ರಾಜ್ಯದಲ್ಲಿ ಹಲವು ಪ್ರಮುಖ ಸಚಿವರೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗುವ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಬೆಳಗಾವಿಗೆ ಇಷ್ಟು ದಿನ ಮೃಣಾಲ್ ಹೆಬ್ಬಾಳ್ಕರ್, ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಬಂದಿತ್ತು. ಈಗ ಬೆಳಗಾವಿಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಬೈ ಎಲೆಕ್ಷನ್, ಸುರೇಶ್ ಅಂಗಡಿ ಅವರು ನಿಧನರಾದ ಮೇಲೆ ಬೈ ಎಲೆಕ್ಷನ್ ಆಯಿತು. ಮಂಗಳ ಅಂಗಡಿ ನಿಂತರು ಅವ್ರ ಹೆಂಡತಿ. ಸತೀಶ್ ಜಾರಕಿಹೊಳಿ ಕಂಟೆಸ್ಟ್ ಮಾಡಿದ್ರು, ಸ್ವಲ್ಪ 2-3 ಸಾವಿರ ಅಷ್ಟೇ ಮಾರ್ಜಿನ್ ಸೋತಿದ್ದು. ಹಾಗಾಗಿನೇ ಸತೀಶ್ ಜಾರಕಿಹೊಳಿ ಕೊಟ್ಬಿಟ್ರೆ ಟಿಕೆಟು ಆರಾಮಾಗಿ ಗೆದ್ಬಿಡ್ತಾರೆ ಈ ಬಾರಿ ಅನ್ನೋದು ಪ್ಲ್ಯಾನ್ ಇದೆ. ಅವರೊಬ್ಬರೇ ಅಲ್ಲ, ಸಾಕಷ್ಟು ಜನ ಸಚಿವರಿಗೂ ಕೂಡ ಟಿಕೆಟ್ ಕೊಡಬೇಕು ಅನ್ನುವಂತಹ ಪ್ಲಾನ್ನ ಇಟ್ಕೊಂಡಿದ್ದಾರೆ. ಯಾಕಂದರೆ ಈಗ ನಿನ್ನೇನು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಯಿತು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದೆ. ಮೃಣಾಲ್ ಹೆಬ್ಬಾಳ್ಕರ್ ಅವರ ಪುತ್ರ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಇಬ್ಬರೂ ಕೂಡ ಪ್ರಬಲವಾದಂಥ ಆಕಾಂಕ್ಷಿಗಳು. ಹಾಗಾಗಿನೇ ಈಗ ಅವ್ರಿಗೆ ಟಿಕೆಟ್ ಕೊಟ್ಟರೆ ಹೊಸ ಮುಖಗಳು, ಜೊತೆಗೆ ಆಮೇಲೆ ಕುಟುಂಬ ರಾಜಕಾರಣ, ಸಂಘಟನೆ, ಅಲ್ಲಿ ಪಕ್ಷದ ಮೇಲೆ ಅಥವಾ ಅಲ್ಲಿ ಕಾರ್ಯಕರ್ತರ ಮೇಲೆ ಹಿಡಿತ ಇಲ್ಲದೆ ಇರುವಂಥದ್ದು, ಕೇವಲ ಅವ್ರ ತಂದೆ ರಾಜಕಾರಣದಲ್ಲಿದ್ದಾರೆ, ತಾಯಿ ರಾಜಕಾರಣದಲ್ಲಿದ್ದಾರೆ ಅಂತ ಹೇಳಿ ಮಗಳನ್ನ ಗೆಲ್ಲಿಸ್ತಾರಾ, ಈ ರೀತಿ ಚರ್ಚೆಗಳು ಆರಂಭ ಆಗಿದೆ. ಹಾಗಾಗಿನೇ ನಮಗೇನು ಬೇಕೀಗ ಗೆಲುವು, ಜಾಸ್ತಿ ಸೀಟ್ಗಳನ್ನ ಗೆಲ್ಲಬೇಕು. ಕರ್ನಾಟಕದಿಂದ ಸುಮಾರು 18 ರಿಂದ 20 ಆದರೂ ಗೆಲ್ಲಬೇಕು ಅನ್ನುವಂಥ ಪ್ಲ್ಯಾನಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೊಟ್ಟರೆ, ಯಾಕಂದರೆ ಬೆಳಗಾವಿ ಮೇಲೆ ಅವ್ರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಹಿಡಿತಾ ಇದೆ. ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಓವರಾಲ್ ನಾವು ಗಮನಿಸೋದಾದರೆ. ಅದರ ಜೊತೆಗೆ ಸಂಘಟನೆ ಮಾಡ್ತಾರೆ ಮತ್ತು ರಾಜಕೀಯ ಚತುರತೆ ಕೂಡ ಅವ್ರಿಗಿದೆ. ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹೈಕಮಾಂಡ್ ಹಾಕಿದೆ. ಈಗ MP ಇಲೆಕ್ಷನ್ ಅಣ್ಣನ ಟಿಕೆಟ್ ಕೊಡ್ತಾ ಇದ್ರಿ, ಅದು ಕೊಡಬಾರ್ದಂತ ನಾನು ಹೈಕಮಾಂಡ್ ಅವ್ರಿಗೆ ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸರ್, ಅಣ್ಣ ನಮ್ಮದು ಎಲ್ಲರದು ಕಾರ್ಯಕರ್ತರದ ಒಂದು ತಂದೆ ಇದ್ದಾಗೆ. ಈ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ತುಂಬ ಗ್ರೋತಿಂಗ್ ಮಾಡಿದ್ದಾರೆ. ಅವರು ಮಾಡಿದ ಕೆಲಸ ಯಾರ ಕಡೆಯಿಂದ ಆಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಅವರು ಇಲ್ಲಿಂದ ಬಿಟ್ಟು ಹೋಗಲಿಕ್ಕೆ ನಾವು ಕಾರ್ಯಕರ್ತರು ಯಾರು ಕೊಡೋಲ್ಲ. ಹೈಕಮಾಂಡ್ ಹೇಳೋದೇನೆಂದರೆ, MP ಇಲೆಕ್ಷನ್ಗೆ ತುಂಬ ಜನ ಎಲ್ಲ ಫಾರ್ಮ್ ಅದು ತುಂಬಿದ್ದಾರೆ, MLAಗಳು ತುಂಬಿದ್ದಾರೆ. ಹಾಗೆ ಕೂಡ ನಮ್ಮ ಪ್ರಿಯಾಂಕಾ ಮೇಡಮ್ ಕೂಡ ಕುಂದಿರಿಸಿದ್ರೆ ನಾವು ಆರಿಸಿ ತೊಗೊಂಡು ಬರ್ತೀವಿ ಅನ್ನೋದು ನಮ್ಮದು ಒಂದು ಮಾತಾಗಿದೆ ಸರ್. ಮತ್ತು ಹೈಕಮಾಂಡ್ ಹೇಳೋದೇನೆಂದರೆ, ತುಂಬ ಜನ ಕುಂಡ್ರಲಿಕ್ಕೆ ಆಸಕ್ತಿ ಇದ್ದಾರೆ, ಅವ್ರಿಗೆಲ್ಲ ಕೂಡಿ ನೀವು ಅಣ್ಣನಿಗಾತ್ರ ಮಾತ್ರ ಬೇಡ. ಅಣ್ಣ ಕುಂತರೂ ಕೂಡ ನಾವು ಅವ್ರಿಗೆ ಹಂಬ್ಲಿ ರಿಕ್ವೆಸ್ಟ್ ಮಾಡ್ಕೋತೀವಿ, ಅಣ್ಣ ಈ ಇಲೆಕ್ಷನ್ ನೀವು ಕುತ್ಕೋಬೇಡಿ ಅಂತ. ಯಾಕಂದರೆ ಅವ್ರನ್ನು ಬಿಟ್ಟು ನಾವು ಇರೋಲ್ಲ ಸರ್. ಅವರು ನಮ್ಮ ತಂದೆ ಇದ್ದಾಗೆ. ಅವರು ಏನು 1 ವರ್ಷದೊಳಗೆ ಇಲ್ಲೆಲ್ಲ ಕೆಲಸ ಮಾಡಿದ್ರಲ್ಲ, ಈ ಕೆಲಸ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅನಾಥ ಮಕ್ಕಳಿಗೆ, ಅನಾಥ ಒಂದು ಕಾರ್ಯಕರ್ತರಾಗಲಿ, ಯಾರು ಒಂದು ಬಡವರಾಗಲಿ, ಅವರು ಮಾಡಿದ್ದು ಬಸವ ಅಂಬೇಡ್ಕರ್ ಇವರೆಲ್ಲರೂ ಇದ್ರು ಅಂಥೇಳಿ ನಾವು ಒಂದು ಇದೈತಿ. ಆದರೂ ಇವತ್ತು ನಾವು ಸ್ವಂತ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರ ಇದ್ರ ಒಳಗೆ ನಾವು ನೋಡ್ತೀವಿ. ಯಾಕಂದರೆ ಅವರು ಯಾವತ್ತೂ ಯಾವ ಜಾತಿ ಭೇದ ಮಾಡೋದ್ಲೇ ಎಲ್ಲರಿಗೆ ಮುಂದೆ ತರಾಕೆ ಸಪೋರ್ಟ್ ಕೊಡ್ತಾರೆ. ಅದಕ್ಕೆ ಇವತ್ತು MP ಇಲೆಕ್ಷನ್ಗೆ ನಮ್ಮ ಸತೀಶ್ ಅಣ್ಣರಿಗೆ ಟಿಕೆಟ್ ಕೊಟ್ಟು ಅವರು ಇದು ಮಾಡ್ತಾ ಇದ್ದಾರೆ. ಇವತ್ತು ಅವರು ನಮ್ಮ PWD ಮಿನಿಸ್ಟರ್ ಅದಾರು. ನಾವೊಂದು ಹೈಕಮಾಂಡ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರಿಗೆ ಅಲ್ಲೇ ಇದಕ್ಕೆ MP ಟಿಕೆಟ್ಗಿಂತ ನೆಕ್ಸ್ಟ್ ಅವ್ರಿಗೆ CM ಮಾಡಬೇಕು ಅಂಥೇಳಿ ನಾವು ಅವ್ರ ಪರವಾಗಿ ಎಷ್ಟು ನಾವು ಫಾಲೋವರ್ಸ್ ಅದೇವಲ್ಲ, ನಾವು ಮಹಿಳಾ ಆಗಲಿ ನಾವೆಲ್ಲರೂ ಅವ್ರಿಗೆ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಅವರು ನೆಕ್ಸ್ಟ್ ಅವ್ರಿಗೆ CMದ ಇದು ಕೊಡಬೇಕು, ಪೋಸ್ಟ್ ಕೊಡಬೇಕು ಅಂತ. ಆಮೇಲೆ ಇಲ್ಲೇ ಈ ಬೆಳಗಾವಿ ಥರಲ್ಲಿ MP ಟಿಕೆಟದ ಅವ್ರ ಮಗಳ ಪ್ರಿಯಾಂಕಾ ಮೇಡಮ್ ಜಾರಕಿಹೊಳಿ ಅವ್ರಿಗೆ, ಯಾಕಂದರೆ ಅವರು ಒಂದು ಸತೀಶ್ ಅಣ್ಣ ಅವ್ರದ್ದು ಒಂದು ಶಾಡೋ ಇದ್ದಂಗತೆ ಆದಾರು. ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಆಗಲಿ, ಬಡವ್ರ ಜನಗೆ ಆಗಲಿ, ಯಾವತ್ತೂ ನಾವು ಫೋನ್ ಹಚ್ಚಿದ್ರು ಬರೀ ಫೋನ್ ಮೇಲೆ ನಮ್ಮ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ನಾವು ಎಲ್ಲದೇ ಅಲ್ಲೇ ಬಂದು ಎಲ್ಲ ಸಾಲ್ವ್ ಮಾಡ್ತಾರೆ. ಅದಕ್ಕೆ ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಕೊಡ್ಬೋದು ಅಂಥೇಳಿ. ನಿಮಗೆ ಸತೀಶ್ ಜಾರಕಿಹೊಳಿ ಎಷ್ಟು ಅಭಿವೃದ್ಧಿ ಮಾಡ್ತಾರೆ, ಅಟ್ಟ ಅವ್ರ ಮೇಲೆ ಭರೋಸೆ ಇದೆ ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ DCM ಕೊಡಿ.
ನೆಕ್ಸ್ಟ್ 28ಕ್ಕೆ ಅವರೇ CM ಅಂತ ನಾವೆಲ್ಲರೂ ಅಂದ್ಕೊಂಡಿದೀವಿ. ಈಗ ಸದ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಇಷ್ಟು ನಿಮ್ಗೆ ಈತಿದೆ ಅಂದ್ರೆ DC ಮತ್ತಷ್ಟು ಮಾಹಿತಿ ಶ್ರೀಧರ್ ಹೇಳ್ತಾರೆ. ಶ್ರೀಧರ್, ಈಗ ಹೈಕಮಾಂಡ್ ಒಲವಿದೆ ಸತೀಶ್ ಅವ್ರಿಗೆ ಟಿಕೆಟ್ ನಿಲ್ಲಿಸಿ ಗೆಲ್ಲಿಸ್ಕೊಂಬರುವಂಥದ್ದು, ಆದರೆ ಕಾರ್ಯಕರ್ತರು ಬೆಂಬಲಿಗರು ನೋಡ್ತಾ ಇದ್ದೀವಿ ಪ್ರಿಯಾಂಕ್ ಹೆಸರು ಹೇಳ್ತಾ ಇದ್ದಾರೆ. ಅಂದರೆ ಗೊಂದಲ ಇನ್ನೂ ಕೂಡ ಕ್ಲಿಯರ್ ಆಗಿಲ್ವಾ ಅಂತ, ಅಂದರೆ ಈಗ ಫೈನಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅಂತ? ಪ್ರಭು, ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಫ್ಯಾಕ್ಟರಿಗಳನ್ನ ಅಖಾಡಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಒಂದು ಪ್ಲಾನ್ ಕೂಡ ಮಾಡ್ಕೊಂಡಿದೆ. ಆದ್ರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ಬೆಳಗಾವಿ ಲೋಕಸಭೆಯಿಂದ ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಮಾತನ್ನ ಗಟ್ಟಿಯಾಗಿ ಹೇಳಿದ್ರು. ಇದೇ ಮಾತನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದ್ರು. ಯಾಕಂದ್ರೆ ಇಬ್ರು ಕೂಡ ನಾವು ರಾಜ್ಯ ರಾಜಕಾರಣದಲ್ಲಿ ಮುಂದುವರಿತೇವೆ ಮತ್ತು ನಾವು ದೇಶದ ರಾಜಕಾರಣದಲ್ಲಿ ನಮ್ಗೆ ಆಸಕ್ತಿ ಇಲ್ಲ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ರು. ನಿನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಸುದ್ದಿಗೋಷ್ಠಿ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾವುದೇ ಕಾರಣಕ್ಕೂ ಒಂದು ಲೋಕಸಭೆಗೆ ಟಿಕೆಟ್ ಕೊಡಬಾರ್ದು, ಅವ್ರನ್ನ ಲೋಕಸಭೆ ಚುನಾವಣೆ ಸ್ಪರ್ಧೆ ಕಣಕ್ಕಿಳಿಸಬಾರ್ದು, ಅವ್ರ ಬದಲಾಗಿ ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು ಅಥವಾ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಇವ್ರನ್ನ ಯಾರು ಕೂಡ ಕಣಕ್ಕಿಳಿಸಬೇಕು ಅನ್ನೋಂತ ಒಂದು ಬೇಡಿಕೆ ನೀಡುವಂತ ಕೆಲಸವನ್ನ ಜಾರಕಿಹೊಳಿ ಬೆಂಬಲಿಗರು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆ, ಈಗಾಗಲೇ ಬೆಳಗಾವಿ ಲೋಕಸಭೆಗೆ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಗಿರೀಶ್ ಸೋಮವಾಲ್ಕರ್ ಹೆಸರನ್ನ ಹೈಕಮಾಂಡ್ ಕಳಿಸಿಕೊಳ್ಳಲಾಗಿದೆ. ಚಿಕ್ಕೋಡಿ ಲೋಕಸಭೆಯಿಂದ ಪ್ರಕಾಶ್ ಹುಕ್ಕೇರಿ ಹೆಸರನ್ನು ಕಳಿಸಿಕೊಳ್ಳಲಾಗಿದೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ ಇದಾವೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದಾವೆ. ಇಲ್ಲಿ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಲೋಕಸಭೆ ನಿಂತಿದ್ರೆ ಬೆಳಗಾವಿ ಲೋಕಸಭೆ ಗೆಲ್ ಬರ್ತಾರೆ ಅನ್ನೋಂತ ಒಂದು ಲೆಕ್ಕಾಚಾರ ಆದ್ರೆ, ಮತ್ತೊಂದು ಲೆಕ್ಕಾಚಾರ ಅಂದ್ರೆ ಸತೀಶ್ ಜಾರಕಿಹೊಳಿ ಈಗಾಗಲೇ DCA ಮುದ್ದೆಯನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಏನು ತಂದೆ ಆದಂತ ವರ್ಚಸ್ಸನ್ನು ಹೊಂದಿರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಒಪ್ಪಂದ ಹೇಳ್ಕೊಂಡಿರ್ತಕ್ಕಂಥ ಏನಂದ್ರೆ ರಾಜ್ಯದ ಮುಖ್ಯಮಂತ್ರಿಯ ಹುದ್ದೆಯನ್ನು ಕೂಡ ಕ್ಲೇಮ್ ಮಾಡ್ತೀವಿ ಅನ್ನೋಂತ ಮಾತನ್ನು ಕೂಡ ಈ ಹಿಂದೆ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಇದೆಲ್ಲವೂ ರಾಜಕೀಯ ಲೆಕ್ಕಾಚಾರ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿಯನ್ನ ರಾಜ್ಯ ರಾಜಕಾರಣದಿಂದ ಏನು ಕೇಂದ್ರ ರಾಜಕಾರಣಕ್ಕೆ ಕಳಿಸಿಕೊಡುವಂತ ಒಂದು ಲೆಕ್ಕಾಚಾರ ಕೂಡ ಇದ್ರಲ್ಲಿ ಅಡಗಿದೆ. ಯಾಕಂದ್ರೆ ಲಕ್ಷ್ಮಣ್ ಸವದಿಯವರನ್ನು ಕೂಡ ಪಕ್ಷಕ್ಕೆ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿ ಕಸರತ್ತು ನಡೀತಾ ಇದೆ. ಹಾಗಾದ್ರೆ ಬೆಳಗಾವಿ ಜಿಲ್ಲೆಗೆ ಈಗಾಗಲೇ ಇಬ್ಬರು ಮಂತ್ರಿಗಳಿದ್ದಾರೆ. ಇನ್ನೊಬ್ಬ ಮಂತ್ರಿ ಸ್ಥಾನ ಕೊಡ್ಬೇಕಂದ್ರೆ ಲಕ್ಷ್ಮಣ್ ಸವದಿಯವರಿಗೆ ಒಂದು ಸ್ಥಾನವನ್ನು ತೆರವು ಮಾಡೋದಕ್ಕಾಗಿ ಏನಾದ್ರು ಸತೀಶ್ ಜಾರಕಿಹೊಳಿ ಅವರನ್ನ ಅಖಾಡಕ್ಕಿಳಿಸಲಾಗ್ತಾ ಇದೆಯಾ ಅನ್ನೋಂಥ ಚರ್ಚೆಗಳು ಕೂಡ ಈಗ ಆರಂಭ ಆಗಿರ್ತಕ್ಕಂಥದ್ದು. ಆದ್ರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಕೂಡ ಮೊನ್ನೆ ಅಷ್ಟೇ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಲೋಕಸಭೆ ಸ್ಪರ್ಧಿಸಲ್ಲ, ಜೊತೆಗೆ ಲೋಕಸಭೆಗೆ ಯಾವ ಅಭ್ಯರ್ಥಿಗಳನ್ನ ನಿಲ್ಲಿಸಬೇಕು ಅನ್ನೋದು ಕೂಡ ನಾವು ಏನ್ ಹೇಳ್ತೀವಿ ಅದೇ ಅಭ್ಯರ್ಥಿ ಅಂತಿಮ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹೀಗಾಗಿ ಈಗ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಅವರನ್ನ ಕಣಕ್ಕಿಳಿಸಬಾರ್ದು ಅನ್ನೋಂತ ಒಂದು ಏನು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈಗ ಹೈಕಮಾಂಡ್ ಏನು ಒಂದು ನಿರ್ಧಾರ ಯಾವ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ನಾಯಕರ ಜೊತೆ ಸತೀಶ್ ಜಾರಕಿಹೊಳಿ ಯಾವೆಲ್ಲ ಚರ್ಚೆಗಳಾಗುತ್ತೆ. ಯಾಕಂದ್ರೆ ನಿನ್ನೆ ಅಷ್ಟೇ ಏನು ದೆಹಲಿಯಲ್ಲಿ ಎಲ್ಲ ಕೈ ನಾಯಕರೆಲ್ಲರೂ ಕೂಡ ಇದ್ರು, ಏನು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ತದನಂತರ ಚುನಾವಣೆ ಸಂಬಂಧವಾಗಿ ಏನೊಂದಿಷ್ಟು ಮಾತುಕತೆಗಳು ಕೂಡ ಅಲ್ಲಿ ನಡೆದಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ನೋಡಿದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ರಾಜಕೀಯ ಏನು ಸಂಚಲನ ಸೃಷ್ಟಿಸುವಂತ ಬೆಳವಣಿಗೆ ನಡೀತಾ ಇದಾವೆ. ಲೋಕಸಭೆಗೆ ಸಚಿವರನ್ನ ಅಖಾಡಕ್ಕಿಳಿಸುವಂತ ಏನೋ ಒಂದು ಲೆಕ್ಕಾಚಾರ ಇದೆ. ಈ ಲೆಕ್ಕಾಚಾರದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಬಂಡಾಯದ ಮುಳುವಾಗುತ್ತಾ, ಆ ರೀತಿಯ ಒಂದು ಚರ್ಚೆಗಳು ಕೂಡ ಈಗ ಆರಂಭ ಆಗಿದ್ದಾವೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.